ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಥರ ಹೇಳಿ ಭಾಳ ದಿನ ಆಯ್ತಲ್ಲ. ಯಾಕೆ ಅಂದರೆ ವೀಡಿಯೋ ಮಾಡೋಕ್ಕೆ ಏನು ಕಂಟೆಂಟ್ ಇಲ್ಲ. ಬೆಳಗ್ಗೆ ಹೇಳ್ತೀನಿ, ಶಾಲೆಗೆ ಹೋಗ್ತೀನಿ, ಬರ್ತೀನಿ, ಇದೇ ಆಗಿದೆ. ಹಂಗಾಗಿ ಮಾಡಿದೆ. ನಾರು ಪಂಚಮಿ ಅಂತ ಮಾಡಿದ್ದು. 5 ಕಿಲೋಮೀಟ್ರ್ ಆಯಿತು. ಹುಡ್ರು ನಮ್ಮ ಸ್ಕೂಲಿಗೆ ಬರ್ತವೆ. ಕೈಲಾಪುರದಿಂದ ಓಡಿ ಬಂದ ನೋಡಿ. ಕಬಡ್ಡಿ ಜಾಯ್ನ್ ಆಗ್ಯಾನೆ. ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಕೆ ಅನ್ನೋದಕ್ಕೆ ಕೈಲಾಪುರದಿಂದ ಇಲ್ಲಿ ನಮ್ಮ ಹೈಸ್ಕೂಲ್ ಮುಟ್ಟೆ ಮತ್ತೆ ವಾಪಸ್ ಓಡ್ತಾನೆ ನಾವು ಕೈಲಾಪುರಕ್ಕೆ ಹೋಗಿ. ಇವಾಗ ನಮ್ದು 5 ಆಯ್ತಲ್ಲ, ನೆಕ್ಸ್ಟ್ ಸೀದಾ ತೊಡ್ದಕ್ಕೆ ಹೋಗೋಣ. ಹಂಗೆ ಏನೋ ಸ್ವಲ್ಪ ವರ್ಕೌಟ್ ಮಾಡ್ತಾ ಹೊಟ್ಟೆ ಅಂತೂ ಸ್ವಲ್ಪ ಕರಗಿದೆ. ಬಾಡಿ ನಾವು ಬರಬೇಕು, ಪರವಾಗಿಲ್ಲ, ಆದಷ್ಟು ಬಂದಿದೆ. ಎಷ್ಟು ದಿನ ಆಯ್ತಿದ್ದು? 22ನೇ ದಿನದ್ದೇನ ಇದು. ಅವಾಗೊಂದು 35, 50, 57 ಆಗಿರೋದು ಕರೆಕ್ಟಾಗಿ ಕಂಟಿನ್ಯೂ ಆಯಿದ್ರೆ. ಅಂದರೆ ಸ್ವಲ್ಪ ಗ್ಯಾಪ್ ಆಯಿತು, ಒಂದು 10-15 ದಿನ. ಓಕೆ, ಮತ್ತೆ ರಿಕವರಿ ಮಾಡಿರೋದು. ಇವಾಗ ನಾವು ನೆಕ್ಸ್ಟು ಹಾಲ್ ಏರಿಯಾಕ್ಕೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಭಾಳ ಹೊತ್ತು ವರ್ಕೌಟ್ ಮಾಡಿಲ್ಲ, 1 ತಾಸು ಮಾಡಿದ್ದೀನಿ ಅಷ್ಟೇ. ಬಂದೆ, ಮನೆಗೆ ಬಂದು ಸ್ನಾನ ಮಾಡಿ ಲುಂಗಿ ಹಾಕ್ಯಂಡೆ. ಹಂಗೆ ಒಂದು ಹೊಸ ಅಂಗಿ ಕೂಡ ತಂದಿದ್ದೆ. ಹಂಗೆ ಹೊಸ ಅಂಗಿ ಹಾಕ್ಯಂಡು ಹಿಂಗೆ ಹಾಕ್ಯಂಡು ರೆಡಿ. ಇವಾಗ ನಾಗಪ್ಪಗೆ ಎಡೆ ಹಾಕಿ ಮಿರ್ಚಿ ಮಾಡ್ತಾಯಿದ್ದಾರೆ. ಆಮೇಲೆ ಉಂಡೆ ಮಾಡಿದ್ದಾರೆ. ಗಾರಿಗೆ ಕೂಡ ಮಾಡ್ತಾಯಿದ್ದಾರೆ. ಉಂಡೆಗಳು ವೆರೈಟಿ ಉಂಡೆ ಅದಾವೆ, ತೋರಿಸ್ತೀನಿ ಅವಾಗ ನಿಮಗೆ. ಈಗ ವಿಷಯದಿಂದ ಗಾರಿಗೆ ಮಾಡ್ಕೊಂಡು ನಮ್ಮ ಅತ್ತಮ್ಮ ರಂಗೋಲಿ ಹಾಕಿದ್ರು. ನೆಕ್ಸ್ಟ್ ಇಲ್ಲಿದ್ದ ನಾವು ಸೀದಾ ಹಾಲು ಹಾಕೋ ಪ್ಲೇಸಿಗೆ ಹೋಗೋಣ. ಇವಾಗ ನಾವು ವಂಶಲಿದ್ದ ಹಾಲು ಹಾಕೋ ಪ್ಲೇಸ್ ತೋರಿಸ್ತೀವಿ. ನಾಗರ ಪಂಚಮಿದು ಭಾಳ ವರ್ಷಲಿದ್ದ ಇಲ್ಲೇ ಆಗ್ತಾಯಿದ್ದಾರೆ. ನಮ್ಮವರೆಲ್ಲ ಸೆಟ್ರ್ ಮನೆಯವ್ರು ಏನಾದ್ರು ಎಲ್ಲರೂ ಹಾಕ್ತಾರೆ. ಇವನು ಆಲ್ಮೋಸ್ಟ್ ಎಲ್ಲರೂ ಬಂದು ಹಾಕಿ ಹೋಗ್ತಾ ಇದ್ರೆ ಹಾಲು ಹಾಕಿ ಬಂದರೆ
ಇದು ನಾನು ವರ್ಕ್ ಮಾಡ್ತಾ ಇರೋ ಸ್ಕೂಲ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.